ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಏನು ಗೊತ್ತುಂಟಾ, ನನ್ನ ಫ್ರೆಂಡನ ಇವತ್ತೊಂದು ಬರ್ಡೇ ಪಾರ್ಟಿ ಇತ್ತು. ಅವ್ರದ್ದು ರೂಮ್ ನಮ್ಮಿಂದ ಒಂದು 20 ಕಿಲೋಮೀಟ್ರ್ ದೂರ ಇತ್ತು. ಹಂಗೆ ನಾವು ಲೋಕಲ್ ಟ್ಯಾಕ್ಸಿ ಯೂಸ್ ಮಾಡಿಕೊಂಡು ಅಲ್ಲಿ ಹೋಗ್ತಿದ್ದೆವು. ಇಲ್ಲಿಂದ ಹೊರಡುವಾಗ ಒಂದು 8:30 ಆಗಿತ್ತು. ಅಲ್ಲಿ ಒಂದು ರೀಚ್ ಆಗುವಾಗ 9 ಕಾಲು ಆಯಿತು. ಹಂಗೆ ಅಲ್ಲಿ ರೂಮಲ್ಲಿ ಹೊರಟ್ವಿ. ರೂಮಲ್ಲೆಲ್ಲ ಅಡುಗೆ ಎಲ್ಲ ರೆಡಿ ಆಗ್ತಿತ್ತು. ಹಂಗೆಲ್ಲ ಅದನ್ನು ನೋಡಿಕೊಂಡು ಇವರ ಹತ್ರ ಎಲ್ಲ ಮಾತಾಡಿಕೊಂಡು ಹಂಗೆ ಕಿಚನ್ ರೂಮ್ ಹೋಗುವಂತ ಹೋದೆ. ಮತ್ತು ಅಲ್ಲಿ ನಮ್ಮದು ಅಕ್ಷಯ್ ಬಾಯಿ ಪಾತ್ರೆ ಎಲ್ಲ ತೊಳಿತಿದ್ರು. ಬ್ಯಾಚುಲರ್ ರೂಮಲ್ಲೆಲ್ಲ ಹಿಂಗೇನೆ ನಾವೇ ಎಲ್ಲ ತೊಳಿಬೇಕು ಅಡುಗೆ ಮಾಡಿ ಎಲ್ಲ. ಹಂಗೆ ಎಲ್ಲ ಮಾತಾಡಿ ಅಲ್ಲಿಂದ ಮತ್ತೆ ನಾನು ಸೀದಾ ರೂಮಿಗೆ ಹೋದೆ. ನಮಗೆ ಮತ್ತೊಂದು ಜ್ಯೂಸ್ ಕೊಟ್ಟರು. ಜ್ಯೂಸ್ ಮತ್ತು ಅದನ್ನು ಮತ್ತೊಂದು ಮಿಕ್ಸರ್ ಇತ್ತು ಊರಿದ್ದು, ಅದನ್ನು ತಿಂದ್ಕೊಂಡು ಮತ್ತೆ ಹೊರಗೆ ಬಂದೆ. ಅಲ್ಲಿ ನಮ್ಮದು ಅಕ್ಷಯ್ ಬಾಯಿ ಹೊಸತ್ತೊಂದು ಕಾರನ್ನು ತಗೊಂಡಿದ್ದರು. ಹಾಗೆ ಅದನ್ನು ಡ್ರೈವ್ ಎಲ್ಲ ನಮ್ಮದು ರಕ್ಷಿತ್ ಬಾಯಿ ಮಾಡ್ತಿದ್ದರು. ಮತ್ತು ಹಂಗೆ ಅದನ್ನೆಲ್ಲ ನೋಡಿಕೊಂಡು ಬರ್ಡೇದು ಪಾರ್ಟಿ ಇತ್ತು. ಹಂಗೆ ಕೇಕ್ ಕಟ್ ಮಾಡಲಿಕ್ಕೆ ಎಲ್ಲ ನೋಡಿ. ಹಾಗೆ ಇಲ್ಲಿ ಬರ್ಡೇಗೆ ಒಂದು 20-25 ಜನ ಇದ್ದರು. ಮತ್ತೆಂತ ಗೊತ್ತುಂಟಾ, ನಮ್ಮದು ಅಲ್ಲಿ ಬರ್ತ್ಡೇ ಒಬ್ಬನದ್ರಾಗಿದ್ರು ಕೂಡ ಅಲ್ಲಿ ಕೇಕ್ ಮುಖಕ್ಕೆ ಹಚ್ಚುವುದು ಎಲ್ಲರದ್ದಾಗುತ್ತೆ. ಅಲ್ಲಿ ಇದು ಒಬ್ಬಂದಾಯ್ತು. ಈಗ ನೋಡಿ, ಇದು ಬೇರೆ ಇನ್ನೊಂದು ಒಬ್ಬಂದು. ಹಾಗೆ ಅಲ್ಲಿ ಯಾರೆಲ್ಲ ಸ್ಪಾಟಲ್ಲಿ ಯಾರೆಲ್ಲ ಸಿಗ್ತಾರೆ ಅವ್ರಿಗೆಲ್ಲ ಹಚ್ಕೊಂಡು ಹೋಗೋದೆ. ಇವರಿಗೆ ಹಚ್ಚಿದ್ರು ನೋಡಿ ಈಗ. ಹಾಗೆ ಇನ್ನೊಂದು ಇವರು ಹಾಗೆ ಅಲ್ಲಿ ಸ್ಪಾಟಲ್ಲಿ ಯಾರೆಲ್ಲ ಸಿಗ್ತಾರೆ ಅವ್ರಿಗೆ ಹಚ್ಕೊಂಡು ಹೋಗೋದೆ ಕೇಕ್. ಒಬ್ಬೊಂದು ಬರ್ತ್ಡೇ ಆದರೂ ಕೂಡ ಅಲ್ಲಿ ಹಚ್ಚೋದೆಲ್ಲ ಎಲ್ಲರಿಗೆ ಕೇಕ್. ಮತ್ತು ಎಲ್ಲರೂ ಮತ್ತೆ ಸ್ನಾನ ಮಾಡಬೇಕು. ಹಂಗೆ ಮತ್ತು ಊಟಕ್ಕೆ ರೆಡಿ ಮಾಡಿದ್ದರು. ಕೇಕ್ ಎಲ್ಲ ಕಟ್ಟಾದ್ಮೇಲೆ ಊಟಕ್ಕೆ ಮತ್ತು ಅಲ್ಲಿ ನಾವು ಎಲ್ಲರೂ ಕೂತ್ಕೊಂಡು ಮತ್ತು ಊಟ ಮಾಡಿದ್ವಿ. ಚಿಕನ್ ಬಿರಿಯಾನಿ, ಮಟನ್, ಎಗ್, ಸಲಾಡ್ ತುಂಬ ಇತ್ತು. ಅಂದರೆ ಎಲ್ಲರೂ ಸೇರಿಕೊಂಡು ಅಲ್ಲಿ ಊಟ ಮಾಡಿದ್ವಿ. ಅದ ನಂತರ ನಮ್ಮದು ಅಕ್ಷಯ್ ಬಾಯಿದ್ದು ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಎಲ್ಲ ಊಟ ಆದಮೇಲೆ ಕೆಲವರು ಅವ್ರದ್ದು ರೂಮಿಗೆ ಹೋದರು. ಮತ್ತು ನಾವು ಮಾರನೇ ದಿನ ಹೋಗುವಂತ ಅಲ್ಲಿ ಸ್ಟೇ ಮಾಡಿದ್ವಿ. ಮತ್ತು ಅದೇ ಮಕ್ಕಳೇ ಇಲ್ಲಿ ಚಾಕ್ಲೇಟ್ ಅಲ್ಲಿ ತುಂಬ ಇಟ್ಟಿದ್ದಾರೆ. ಡೆಕೋರೇಷನ್ ಹಂಗೆ ನಾವು ಮಾತಾಡಿ ಎಲ್ಲ ಮಲಗುವಾಗ 2 ಗಂಟೆ ಆಗಿತ್ತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.